ಕೋಟಿ ಕೊಟ್ಟಿದ್ದೀನಿ. ನೀವು 4 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು 7,025 ಕೋಟಿ. ಆಮೇಲೆ ಇಷ್ಟೆಲ್ಲ ಆದರೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಎಷ್ಟಾಗಬೇಕಾಗಿತ್ತೋ ಅಷ್ಟಾಗಿಲ್ಲ. ಅಸಮಾನತೆ ಇದೆ. ನಾನು ಈಗಾಗಲೇ ಅದಕ್ಕೋಸ್ಕರನೇ ನಾನು ಓದಿದ್ದು ಯಾವ್ಯಾವ ಜಿಲ್ಲೆಯಲ್ಲಿ ತಲಾದಾಯ ಎಷ್ಟೆಷ್ಟಿದೆ ಅಂತ ಹೇಳಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಡಿಮೆ ಇದೆ, ತಲಾದಾಯ ಕಡಿಮೆ ಇದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನು ಮಾಡಿದ್ದೀವಿ. ಮನೆಗಳ ಬಗ್ಗೆ ಮಾತಾಡಿದರು. ಮನೆಗಳು ನಾನು ಹೇಳಿದ್ದೀನಿ, ನಾವು ಎಷ್ಟು ಮನೆಗಳು ಕೊಟ್ಟಿದ್ದೀವಿ, ಇವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ. ಹಾಸ್ಟೆಲ್ಗಳು, ಹಿಂದುಳಿದವರ ಹಾಸ್ಟೆಲ್ಗಳು ಕಟ್ಟಿದ್ದಾರೆ, ಆಮೇಲೆ ಮಂಜೂರು ಮಾಡಿದ್ದೀವಿ. ಹಿಂದುಳಿದವರ ಹಾಸ್ಟೆಲ್ಗಳು ಇವರು ಮಾಡಿರ್ತಕ್ಕಂಥದ್ದು 4 ವರ್ಷದಲ್ಲಿ ಬರೀ 500, ನಾವು ಮಾಡಿರ್ತಕ್ಕಂಥದ್ದು 50,000, ಅಲ್ಲ 504. ಹಾಸ್ಟೆಲ್ಗಳ ಸಂಖ್ಯೆ ಬರೀ 5 ಮಾಡಿರೋದು ಇವರು. ಇವರಿದ್ದಾಗ ಏನು ಮಾಡಿಲ್ಲ. ಆದರೂ ಉತ್ತರ ಕರ್ನಾಟಕದ ಬಗ್ಗೆ ಏನು ಪುಂಖಾನುಪುಂಖವಾಗಿ ಉದ್ದುದ್ದ ಭಾಷಣ ಹೊಡಿತಾ ಇರೋದು. ಮೊನ್ನೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರನೂ ಅನ್ಯಾಯ ಮಾಡ್ತಾ ಇದೆ. ಇವರು ಅಧಿಕಾರದಲ್ಲಿದ್ದಾಗಲೂ ಅನ್ಯಾಯ ಮಾಡಿದ್ದಾರೆ. ಇವತ್ತು ನಾವು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮಾಡ್ತೀವಿ. ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದೇನೂ ಕೂಡ ಮಾಡ್ತೀವಿ, ಈಗಲೂ ಕೂಡ ಮಾಡ್ತೀವಿ. ಗೋವಿಂದರಾವ್ ವರದಿ ಬಂದ ತಕ್ಷಣವೇ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಮಾಡ್ತೀವಿ. ಗೋವಿಂದರಾವ್ ಅವರ ವರದಿಯನ್ನು ಕಾಯ್ತಾ ಇದ್ದೀವಿ. ಅವರು ಜನವರಿನಲ್ಲಿ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆಮೇಲೆ ವೈನ್ ಬೋರ್ಡು, ಪ್ರಗತಿ ಪಥ ರಸ್ತೆ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ. ಇನ್ನು ಮುಂದೇನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ. ಯಾವುದಕ್ಕೆ? ವೈನ್ ಮತ್ತು ದ್ರಾಕ್ಷಾ ಮಂಡಳಿಯ ಇದು ಬಿಜಾಪುರ ನಗರದಲ್ಲಿ. ಅದಕ್ಕೆ ತಾವು ದಯವಿಟ್ಟು 100 ಕೋಟಿ ರೂಪಾಯಿ ತಾವೇ ಇದೇ ಸದನದಲ್ಲಿ ಮಾತು ಕೊಟ್ಟಿದ್ರಿ. ಪರಿಶೀಲನೆ ಮಾಡಿಕೊಡ್ತೀವಿ. ಮೊನ್ನೆ ಅಧ್ಯಕ್ಷ ಮಾತು ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಕೊಡ್ತೀವಿ. ಇಲ್ಲ, ತಾವು ರೆಕಾರ್ಡ್ ತೆಗೆದು ನೋಡ್ರಿ. 100 ಕೋಟಿ ಕೊಡ್ತೀನಿ ತಾವಾಗೆ ಸ್ವಯಂ ಪ್ರೇರಣೆವಾಗಿ ತಾವು ಹೇಳಿದ್ದೀರಿ. ದಯವಿಟ್ಟು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ. ಯತ್ನಾಳ್ ಅವರೇ, ಅವ್ರು ಹೇಳಿ ಮಾತು ಕೊಡ್ತೇವೆ ಅಂತ ಹೇಳಿದ್ದಾರೆ, ಮುಗಿತಾರೆ. ನಾನು ಏನು ಮಾತು ಕೊಡ್ತೀನಿ ಅದನ್ನು ನಡೆಸ್ತೀವಿ. ಯಾವತ್ತೂ ಹಿಂದೆಗಡೆ ಹೋಗೋ ಪ್ರಶ್ನೆನೇ ಇಲ್ಲ. ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಗೋವಿಂದರಾವ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅದು ಬಂದ ಮೇಲೆ ಆ ರಿಪೋರ್ಟ್ ಏನು ಹೇಳ್ತದೆ ಅದು ರಿಪೋರ್ಟ್ ಪ್ರಕಾರ ಜಾರಿ ಮಾಡ್ತೀವಿ. ಅಧ್ಯಕ್ಷರೇ, ಕಿತ್ತೂರು ಕರ್ನಾಟಕ ಮಂಡಳಿ ಒಂದು ಘೋಷಣೆ ಮಾಡಿಬಿಡ್ರಿ. ಈ ವರದಿ ಬಂದ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಎಲ್ಲ ಶಾಸಕರಿಗೆ ಹೆಂಗೆ ಕಲ್ಯಾಣ ಕರ್ನಾಟಕ ಕನಿಷ್ಠ 50 ಕೋಟಿ ರೂಪಾಯಿ ಕೊಡ್ರಿ ದಯವಿಟ್ಟು. ಅದಕ್ಕೆ ಗೋವಿಂದರಾವ್ ಅವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ವಲ್ಲ ನಮಗೀಗ. ವಿ ಡು ನಾಟ್ ನೋ. ನಂಜುಂಡಪ್ಪನವರು ವರದಿ ಪರಿಣಾಮ ಏನಾಗಿದೆ, ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ ಅವರು. ಅದ್ರ ಪ್ರಕಾರ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಪದೇ ಪದೇ ಅದೇ ರಾಗ, ಅದೇ ಹಾಡು, ಅದೇ ರಾಗ, ಮತ್ತೆ ಕೇಂದ್ರ ಸರ್ಕಾರ. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ. ಆಯಿತು, ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಅಂತ. ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರಲ್ಲ, ಏನೇನು ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜು ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ನಮ್ಗೆ ಬಂದಿದೆ? ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ, ನಮ್ಮ ರಾಜ್ಯಕ್ಕೆ ಎಷ್ಟು? ಅದನ್ನು ಬಿಡುಗಡೆ ಮಾಡಲಿ. ಅದನ್ನು ಬಿಡುಗಡೆ ಮಾಡಿ. ಬಿಡುಗಡೆ ಒಂದೇ ನಿಮಿಷ ಬಿಡುಗಡೆ ಮಾಡಿ. ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡಿದೀವಿ, ಇವ್ರೇನ್ ಮಾಡಿದ್ದಾರೆ? ಮತ್ತೆ ಉತ್ತರ ಕರ್ನಾಟಕ ಕಡೆಗೆ ನಾವೇನ್ ಮಾಡಿದ್ದೀವಿ, ಇವ್ರೇನ್ ಮಾಡಿದ್ದಾರೆ? ವೈಟ್ ಪೇಪರ್ ಮಂಡಿಸೋಣ. ಆಯ್ತು,
ನಾನು ಹೇಳ್ತಾ ಇದ್ದೀನಲ್ಲ, ಆಮೇಲೆ ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಕೊಟ್ಟಿದ್ದಾರೆ? ಆಮೇಲೆ ಒಂದು ಹೇಳಿ. ನಿಯೋಗ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿಗಳಿಗೆ. ಹೋಗೋಣ ಸರ್, ನೀವು ಪಕ್ಷಾತೀತವಾಗಿ ಹೋಗೋಣ ಎಲ್ರು ಹೋಗೋಣ. ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಹಣ ಬಿಡುಗರೆ ರಾಜ್ಯಕ್ಕೆ ಬಂದಿದೆ ಅದನ್ನು ಕೂಡ ಕೊಡ್ತೀನಿ. ಕೊಡಿ. ವೈಟ್ ಪೇಪರ್ ಕೊಡುವಾಗ ಮೋದಿ ಅವರಿದ್ದಾಗ ಎಷ್ಟು ಬಂದಿದೆ ಕೊಡಿ. ಜನ ತೀರ್ಮಾನ ಮಾಡ್ತಾರೆ. ಜನ ತೀರ್ಮಾನ ಮಾಡ್ತಾರೆ. ಮಂಡನೆ ಮಾಡಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು. ಉತ್ತರ ಕರ್ನಾಟಕದ ಮಲ್ತಾಯಿ ಧೋರಣೆ ನಿಮ್ದು. ಮಲ್ತಾಯಿ ಧೋರಣೆ ಭಾಷಣ ಮಾಡೋದು ಎದ್ದು ಹೋಗೋದು ಅಷ್ಟೇ. ಒಂದೇ ಒಂದು ಅನುಷ್ಠಾನ ಮಾಡಲಿಲ್ಲ. ನಾವು ಮಾಡಕ್ಕಾಗಲ್ಲ. ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡಿರೋರು ನಾವು. ಉತ್ತರ ಕರ್ನಾಟಕದ ಜನತೆಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋರು ನೀವು. ಸಿಎಂ ಅವರು ಸಮಿತಿ ಅಧ್ಯಕ್ಷರು ಮಾಡಿದವರು ನಾವು. ಇವ್ರು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಅದಾದ್ಮೇಲೆ 5 ವರ್ಷ ಇವ್ರೇನು ಮಾಡಲಿಲ್ಲ. ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡಿ ಉತ್ತರ ಕರ್ನಾಟಕ ಏನು ಆಗಿಲ್ಲ ಅಂದ್ರೆ ಇದು ಇವ್ರ ಫೇಲ್ಯೂರ್. ಬಡ್ಜೆಟ್ ಮಂಡನೆ ಮಾಡಿ ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದನೇ ಅನ್ಯಾಯ ಆಗಿರೋದು. ಇವರಿಂದ ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ರೈತರ ದ್ರೋಹಿಗಳು, ಉತ್ತರ ಕರ್ನಾಟಕದ ದ್ರೋಹಿಗಳು. ಇವರು ವಾಕೌಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. 11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು, ಕಮಿಟಿ ಮಾಡಿದವರು ನಾವು, ಅದನ್ನು ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಬರೀ ಬಿಜೆಪಿಗೆ ಮಹದಾಯಿ ಯೋಜನೆ, ಮಹದಾಯಿ ಯೋಜನೆ, ಬಿಜೆಪಿಗೆ ಮಹದಾಯಿ ಯೋಜನೆ, ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ, ತೀರ್ಮಾನ ಕರ್ನಾಟಕ ವಿರೋಧಿ ಬಿಜೆಪಿಗೆ ಇವತ್ತವರೆಗೆ ಕೊಡಕ್ಕಾಗ್ಲಿಲ್ಲ. ಅವ್ರಿಗೆ ಅದಕ್ಕೆ ಕೊಡಕ್ಕಾಗಲಿಲ್ಲ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅಲ್ಲ, ಕರ್ನಾಟಕ ರಾಜ್ಯ ಹಾಳಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾರು ಮಾಡಬೇಕಾಗಿರೋದು? ಯಾರು ಮಾಡಬೇಕಾಗಿರೋದು? ಅಪ್ಪರ್ ಕೃಷ್ಣರ ಇಲ್ಲ. ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು, ಇವರು ರಣಹೇಡಿಗಳು. ಆರ್ಟಿಕಲ್ 371 ಜೈನ ವಿರೋಧ ಮಾಡಿದವರು ಇವರು. ಅದ್ವಾನಿಯವರು ನವೆಂಬರ್ 2002 ಮುಖ್ಯಮಂತ್ರಿಗಳು ಪತ್ರ ಬರೆದರು, ಎಸ್.ಎಂ. ಕೃಷ್ಣ ಅವರು. ಅದಕ್ಕೆ 371 ಮಾಡಕ್ಕಾಗಲ್ಲ, ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ, ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು. ಯಾರು ಅನ್ಯಾಯ ಮಾಡಿರೋರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು, ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371 ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು. ನಾವು ಅದಾದ್ಮೇಲೆ 371 ಮಾಡಿದ್ರು. ಇಲ್ಲೇ ಇವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ. ಇವರೇ ಸಮಿತಿ ಅಧ್ಯಕ್ಷರಾಗಿದ್ರು. ಇವ್ರ ಶಿಫಾರಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು. ಇವ್ರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು. ಅಲ್ಲ, ರೈತರು ಈಗ
ನಾನು ಬರಲಿ ಅವರು ಎಲ್ಲ ಆಲ್ ಪಾರ್ಟಿ ನಿಯೋಗ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಈ ಭಾಗದ ಎಲ್ಲ MLA ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಎಲ್ಲ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗಿ ತಯಾರಾಗಿದ್ದೀನಿ. ಬರಲಿ ಅವರು ಶ್ವೇತಪತ್ರ ಮಂಡಿಸ್ಬೇಕು ಅಂತ ಹೇಳಿದ್ದಾರೆ. ಶ್ವೇತಪತ್ರ ಮಂಡಿಸೋಣ. ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಕಾಲದಲ್ಲಿ ಏನಾಗಿತ್ತು. 371J ವಿರೋಧ ಮಾಡಿದವ್ರು ಯಾರು? ಅದನ್ನು ಜಾರಿ ಮಾಡಿದವ್ರು ಯಾರು? ಅದಕ್ಕೆ ಒಪ್ಪಿಗೆ ಕೊಟ್ಟವ್ರು ಯಾರು? ಇದನ್ನೆಲ್ಲ ವೈಟ್ ಪೇಪರ್ನಲ್ಲಿ ಮಂಡಿಸೋಣ. ಈಗ ತನ್ನ ಸೂಚನೆ ಮೇರೆಗೆ ಎಲ್ಲ ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೊನೆ ದಿವಸ ಇದೆ. ಅಧ್ಯಕ್ಷರೇ ಇವತ್ತು ಕೊನೆ ದಿವಸ ಇದೆ. ನಮಗೆಲ್ಲ ಕಳೆದ 10 ದಿವಸದಿಂದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಆಯ್ತು, ಟೈಮ್ ಇದೆ, ಮುಗಿಲಿಗ. ಅದಕ್ಕೆ ದಯವಿಟ್ಟು ಅಭಯ್ ಪಾಟೀಲ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಕೆಲಸ ಆಗ್ಬೇಕು. ಮತ್ತು ಬೆಂಗಳೂರಿನಲ್ಲಿ ಇದೇ ರೀತಿ ಒಂದು ವ್ಯವಸ್ಥೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಈ ಘನವೆತ್ತ ಸದನ ನಿನ್ನೆ 6 ನಿರ್ಣಯಗಳನ್ನು ಸರ್ವಾನುಮತದಿಂದ ಪಾಸ್ ಮಾಡಿದೆ. ಆ 6 ನಿರ್ಣಯಗಳೇನದವು, ಅದರಲ್ಲಿ ಕೃಷ್ಣಾ ಮೇಲ್ದಂಡೆ 3ರನ್ನು ರಾಷ್ಟ್ರೀಯ ಯೋಜನೆ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸೋದಕ್ಕೆ ಮುಂದೆ ಬರಬೇಕು. ಮಹದಾಯಿ ಅದು ಕೃಷ್ಣಾದ ನೋಟಿಫಿಕೇಷನ್ ಏನು ಮಾಡಬೇಕಾಗಿದೆ ಆ ನೋಟಿಫಿಕೇಷನ್ ಮಾಡಬೇಕು. ಅತ್ಯಂತ ಮಹತ್ವದ ವಿಚಾರ. ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎರಡಕ್ಕೂ ಜನರ ಬದುಕು ಕಟ್ಟಿಕೊಡ್ತಕ್ಕಂಥ ದೊಡ್ಡ ಯೋಜನೆ, ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಯೋಜನೆ. ಬರೀ ನಾವು ಸಂತ್ರಸ್ತರಿಗಿನ 75,000 ಎಕರೆ ಭೂಮಿಯನ್ನು ಪಡೆದುಕೊಂಡು 30,000 ಕೋಟಿಗಿಂತ ಹೆಚ್ಚು ಹಣವನ್ನು ಅದಕ್ಕೆ ನಾವು ಸರ್ಕಾರ ಕೊಡೋದಕ್ಕೆ ಮುಂದೆ ಬಂದಿದ್ದೇವೆ. ಅಂಥ ಸ್ಥಿತಿಯೊಳಗೆ ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ, ಅನುಕೂಲ ಮಾಡಿಕೊಡೋದಕ್ಕೆ, ಉತ್ತರ ಕರ್ನಾಟಕ ಕಲ್ಯಾಣ ಮಾಡೋದಕ್ಕೆ ಈ ಸದನ ಸರ್ವಾನುಮತದ ನಿರ್ಣಯ ಮಾಡಿದೆ. ಅದೇ ರೀತಿಯಾಗಿ ಮಹದಾಯಿ ವಿಚಾರದಲ್ಲಿ ರಾಜಕೀಯ ಮಾಡಬೇಡ್ರಿ, ಗೋವಾದ ಮಾತು ಎಲ್ಲನೂ ಕೇಳ್ಕೊತಾ ಹೋಗಬೇಡ್ರಿ. ನಮಗೆ ಕೊಡಬೇಕಾಗಿರ್ತಕ್ಕಂಥ, ನಮಗೆ ದಕ್ಕಿರ್ತಕ್ಕಂಥ 3.8 TMC ನೀರೇನಿದೆ ಕಳಸಾ ಬಂಡೂರಿಗೆ ಕೊಡ್ತೀನಿ ಅಂತ ಹೇಳಿದ್ದು, ಅದನ್ನು ಕೊಡೋದಕ್ಕೆ, ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಎನ್ವಿರಾನ್ಮೆಂಟ್ ಈಗಾಗಲೇ ಫಾರೆಸ್ಟ್ನವ್ರು ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಎನ್ವಿರಾನ್ಮೆಂಟ್ನವರು ಮೀಟಿಂಗ್ ಮಾಡಿ ಅದಕ್ಕೆ ಎಸ್ ಅನ್ನಬೇಕು. 3 ಮೀಟಿಂಗನ್ನು 2 ತಿಂಗಳಿಗೊಂದು ಪೋಸ್ಟ್ಪೋನ್ ಮಾಡಿದ್ದಾರೆ. ಆದ್ದರಿಂದ ಆ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಅಲ್ಲದೆ ಎಥೆನಾಲ್, ಹೀಗೆ 6 ನಿರ್ಣಯಗಳನ್ನೇನು ಮಾಡಿದ್ದೇವೆ ಅಧ್ಯಕ್ಷರೇ, 6 ನಿರ್ಣಯಗಳ ಮೂಲಕ ನಮ್ಮ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಅನುಕೂಲ ಹರಿದು ಬರುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ನೋಡಿ, 73ಕ್ಕೂ ಹೆಚ್ಚು ಕೇಂದ್ರ ಸಂಸ್ಥೆಗಳು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋದ್ರ ಬದಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕಕ್ಕೆ ಒಂದು 25 ಬಂದರೆ ಯಾವ ರೀತಿಯ ಬದಲಾವಣೆಯನ್ನು ನಾವು ಅಪೇಕ್ಷೆ ಮಾಡ್ಬೋದು. ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ವಿನಂತಿ ಮಾಡ್ತೀನಿ ಅಂತಂದರೆ, ಒಂದು ವಿಶೇಷ ಸಂದರ್ಭ ಅಂಥೇಳಿ ಭಾವಿಸಿ ಈ ಸದನ ಒತ್ತಾಯ ಮಾಡ್ತದೆ. ಇದು ಕೇವಲ ರಾಜಕೀಯ ವ್ಯಕ್ತಿಗಳು ಇರಬೇಕು ಅಂತಿಲ್ಲ. ಸ್ಪೀಕರ್, ಯುವರ್ ಗುಡ್ ಸೆಲ್ಫ್, ಚೇರ್ಮನ್ ಆಫ್ ದಿ ಕೌನ್ಸಿಲ್, ನಿಮ್ಮನ್ನೂ ಸೇರಿಸಿ ಉತ್ತರ ಕರ್ನಾಟಕಕ್ಕೆ ಹೋರಾಟ ಮಾಡುವಂಥ ಕೆಲವು ನಾಯಕರನ್ನು ಸೇರಿಸಿ ಸರ್ವ ಪಕ್ಷಗಳ ನಿಯೋಗ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಬೇಕು ಮುಖ್ಯಮಂತ್ರಿಗಳು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇದು ಸರ್ಕಾರದ ಚಿಂತನೆಯೂ ಹೌದು. ಉತ್ತರ ಕರ್ನಾಟಕದ ಜನರ ಭಾವನೆ ಇದು. ಉತ್ತರ ಕರ್ನಾಟಕದ ಜನ ಈ ರೀತಿ ಪಕ್ಷ ಪಂಗಡ ಬಿಟ್ಟು ನೀವು ಹೋರಾಟ ಮಾಡಿರಿ ಅಂತ ಎಲ್ಲರಿಗೂ ಕರೆ ಕೊಡ್ತಾನೆ. ಆದರೆ ಇಲ್ಲಿ ಬಂದರೆ ಚರ್ಚೆ ಮಾಡೋದು, ಸಭಾತ್ಯಾಗ ಮಾಡೋದು, ಇದರೊಳಗನೆ ಅವರು ತೊಡಕೊಂಡ್ರು ಅಂದರೆ ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಆದ್ದರಿಂದ ನಾನು ಮತ್ತೊಮ್ಮೆ ಅರಿಕೆ ಮಾಡ್ತೀನಿ, ಇದರಲ್ಲಿ ಸ್ಪೀಕರ್, ಚೇರ್ಮನ್ ಅಂಥೇಳಿ ವ್ಯತ್ಯಾಸ ಇಲ್ಲ. ಇದು ಸದನದ ನಿರ್ಣಯಗಳಿವು. ಈ ಸದನದ ನಿರ್ಣಯಗಳನ್ನು ಹೊತ್ತು ನಮ್ಮ ಸರ್ಕಾರ ಏನು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತಗೊಂಡು ಹೋಗ್ತೀವಿ. ಆ ಸಂದರ್ಭದಲ್ಲಿ ಅವರು ಸರ್ವಾನುಮತದಿಂದ ಒಪ್ಕೊಂಡಿದ್ದಾರೆ, ಅದು ಆಗಲಿ ಅಂತೇಳಿ ಹಾರೈಸ್ತೀನಿ. ಸರ್ವಾನುಮತದಿಂದ ಒಪ್ಕೊಂಡಿದ್ದಾರೆ. ಈಗ ಪ್ರಶ್ನೋತ್ತರ
ನಮ್ಮ ಉತ್ತರ ಕನ್ನಡ ಸಮಾಜ ಚರ್ಚೆಗೆ ಉತ್ತರ ಕೊಟ್ಟಿದೆ. ಈಗ ಪ್ರಶ್ನೋತ್ತರ, ತದನಂತರ ನಮ್ಮ ಗೃಹ ಸಚಿವರು ಬಂದು ಇಲ್ಲಿ ನಮ್ಮ 69 ಬಗ್ಗೆ ಕೂಡ ಇವತ್ತು ಉತ್ತರ ಕೊಡಲಿಕ್ಕಿದ್ದಾರೆ. ಬರ್ಮಗೌಡ ಆಲ್ಗಬರ್ ಕಾಗೆ ಚಲೋಕ್ಕಿಂತ ಪೂರ್ವದಲ್ಲಿ 1 ಸೆಕೆಂಡ್ ಸರ್, ಇಷ್ಟೆಲ್ಲ ಚರ್ಚೆ ಆಗಿದೆ. ಆ ಭಾಗದವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳ ಟೈಮ್ ತಗೊಳಕ್ಕೆ ಅವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಒಪ್ಕೋಬೇಕಂತ ಅವ್ರಿಗೂ ತಾವು ಪ್ರಶ್ನೆ ಮಾಡ್ಬೇಕಂತ ವಿನಂತಿ ಮಾಡ್ತೀವಿ. ಜಯಚಂದ್ರ TB, MB ಪಾಟೀಲ್ ಅವರು ಬರೀ ಚುಕ್ಕೆ ಗುರುತಿನ ಪ್ರಶ್ನೆ 2166 ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಸಚಿವರಲ್ಲಿ ಪ್ರಸ್ತಾಪ ಮಾಡ್ತಿದ್ದೇನೆ. MB ಪಾಟೀಲ್ ಅವರು ಆಯ್ತು. ಅವ್ರ ಪರವಾಗಿ ಏನು ಗೊತ್ತುಂಟ ಆಯ್ತು, ಬಿಲ್ ಅಂಜಿ ಬರ್ಕೊಂಡು ಬೇಗ ಮುಗಿದು ಬಿಡ್ತಾರೆ. ನಾನು ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ನೋಡಿದ್ರೆ ಏನು KDBನಲ್ಲಿ ಸಿರಾದಲ್ಲಿ ಆಗಿರ್ತಕ್ಕಂಥ ಲ್ಯಾಂಡ್ನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಈ ಯೋಜನೆ ಈಗಾಗಲೇ ಜಾರಿಯಾಗಿ ಸುಮಾರು 8-10 ವರ್ಷ ಆಗಿದೆ. 845 ಎಕರೆ ಭೂಮಿ ಮಂಜೂರಾಗಿದೆ. 299 ಉದ್ದಿಮೆದಾರರಿಗೆ 391 ಎಕರೆ ಜಮೀನು ಹಂಚಿಕೆ ಮಾಡಿದೆ. ಆದರೆ ಇಲ್ಲಿವರೆಗೆ ಕೈಗಾರಿಕೆಗಳು ಬಂದಿರತಕ್ಕಂಥ ಎಷ್ಟು ಅಂತ ಹೇಳಿದ್ರೆ ಕೇವಲ 94 ಎಕರೆನ ಮಾತ್ರ. ಅಂದರೆ ಇನ್ನೂವರೆಗಾಗಿ ಇದೇನು ಇದರಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇದರಲ್ಲಿ KDB ನಡೀತಾ ಇರ್ತಕ್ಕಂಥದ್ದು ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ ಅಂತೇಳಿ ಭಾವನೆ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದು ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸಮರ್ಪಕವಾಗಿಲ್ಲ. ಎಲ್ಲ ಒಂದು ಕಡೆಗೆ ಯಾವ ಉದ್ದೇಶಕ್ಕೋಸ್ಕರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಭೂಮಿಯನ್ನು ಅಕ್ವೈರ್ ಮಾಡೋಂಥ ಕೆಲಸ ಮಾಡ್ತು. ಆ ಯಾರು ಇಚ್ಛೆ ಪಡ್ತಾರೆ, ಅವ್ರು ಕೈಗಾರಿಕೆ ಮಾಡೋಕ್ಕೆ ಮಾಡ್ತಾರೆ, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಬೇರೆಯವ್ರನ್ನ ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವ್ರನ್ನ ತೆಗೆದು ಆಚೆ ಹಾಕಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಅದರಲ್ಲಿ ಫಸ್ಟ್ ಫೇಸಲ್ಲಿ 844 ಎಕರೆ ತಗೊಂಡಿದ್ದಾರೆ. 322 ಎಕರೆ ಡೆವಲಪ್ಮೆಂಟು ಆಗಿದೆ ಮತ್ತು 100 ಎಕರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ರಿಸರ್ವ್ ಮಾಡಿದ್ದಾರೆ. ಈ 844 ಎಕರೆಯಲ್ಲಿ 299 ಜನಕ್ಕೆ 391 ಎಕರೆ ಅಲಾಟ್ಮೆಂಟು ಆಗಿದೆ ಸಭಾಧ್ಯಕ್ಷರೇ. ಅದರಲ್ಲಿ 22 ಜನ ಅಲಾಟೀಸು 94 ಎಕರೆನಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. 3 ವರ್ಷದಲ್ಲಿ ಕಟ್ಟದೇ ಇದ್ದರೆ 4ನೇ ವರ್ಷದಲ್ಲಿ ಅಂದರೆ ಮೊದಲನೇ ವರ್ಷ 2% ದಂಡ ಹಾಕ್ತಾರೆ. 5ನೇ ವರ್ಷನೂ ಕಟ್ಟದೇ ಇದ್ದರೆ 5% ದಂಡ ಹಾಕ್ತಾರೆ. 5ನೇ ವರ್ಷದಲ್ಲಿ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ 30 ಜನ, ಇದು ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥವ್ರಿಗೆ 31 ಜನಕ್ಕೆ ನೋಟಿಸ್ ಕೊಟ್ಟಿದೆ ಸಭಾಧ್ಯಕ್ಷರೇ. ಇವ್ರು ಕಟ್ಟಲಿಲ್ಲ ಅಂದರೆ ಇದು ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಮಾನ್ಯ ಸಚಿವರು ಗಮನಕ್ಕೂ ಕೂಡ ತರ್ತೀನಿ. ಅದು ಮಾನ್ಯ ಸದಸ್ಯರು ಬರೀ ರಿಯಲ್ ಎಸ್ಟೇಟು ಇದಾಗ್ತಾ ಇದೆ, ಯಾರು ಆ್ಯಕ್ಚುಯಲ್ಲಾಗಿ ಡೆವಲಪ್ ಮಾಡಬೇಕು, ಇಂಡಸ್ಟ್ರಿ ಮಾಡಬೇಕು ಅಂತವ್ರು ಉತ್ತೇಜನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಮಾಡೋಣ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ಪಾಪ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ ಅವ್ರ ಪರವಾಗಿ. ಇದರಿಂದ ಪ್ರಯೋಜನ ಆಗೋದಿಲ್ಲ. ಇದು ಸುಮಾರು 8-10 ವರ್ಷ ಆಗಿದೆ ಇದು ಅಕ್ವೈರ್ ಆಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.